ಹುಬ್ಬಳ್ಳಿಯ ಕರಸೇವಕನ ಬಂಧನ ಪ್ರಕರಣದಲ್ಲಿ ಸರ್ಕಾರದ ದಾರಿ ತಪ್ಪಿಸಿದ್ರ ಪೊಲೀಸರು ಅಂತಕ್ಕಂಥ ಒಂದು ಪ್ರಶ್ನೆ ಬಲವಾಗಿ ಕಾಡೋದಕ್ಕೆ ಶುರುವಾಗಿದೆ. ಕರಸೇವಕನ ಕೇಸಲ್ಲಿ ಸರ್ಕಾರದ ದಾರಿ ತಪ್ಪಿಸಿದ್ರ ಪೊಲೀಸರು ಅಂತಕ್ಕಂಥ ಅನುಮಾನ. ಪೊಲೀಸರ ಎಡವಟ್ಟಿನಿಂದಲೇ ಇಕ್ಕಟ್ಟಿಗೆ ಸಿಕ್ಕಾಕೊಂಡ ರಾಜ್ಯ ಸರ್ಕಾರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದರೆ ಶ್ರೀಕಾಂತ್ ಪೂಜಾರಿ ಹಿಂದಿನ ದಾಖಲೆಯನ್ನು ಬಿಡುಗಡೆ ಮಾಡಿ ಸರ್ಕಾರ ಎಡವಟ್ಟನ್ನು ಮಾಡಿಕೊಂಡಿತ್ತು. ಆರೋಪಿ ಮೇಲಿದ್ದ 16 ಪ್ರಕರಣಗಳ ಪೈಕಿ ನಮಗೆ ಸಿಕ್ಕಿರುವ ಮಾಹಿತಿಗಳ ಪ್ರಕಾರ 15 ಕೇಸ್ಗಳಲ್ಲಿ ಶ್ರೀಕಾಂತ್ ಪೂಜಾರಿ ಅವರು ಖುಲಾಸೆಗೊಂಡಿದ್ದಾರೆ. ಬಾಕಿ ಇರ್ತಕ್ಕಂಥದ್ದು ಒಂದೇ ಒಂದು ಕೇಸು, ಅದು ರಾಮ ಜನ್ಮಭೂಮಿ ಹೋರಾಟದ ಪ್ರಕರಣ. ಯಾರನ್ನ ಕೇಳಿದ್ರು ಕೂಡ 16 ಕೇಸ್ ಇದೆ, ಆತ ಕ್ರಿಮಿನಲ್ಲು, ಅದು ಇದು ಅಂತೆಲ್ಲ ಹೇಳ್ತಾ ಇದ್ರು. ಆದರೆ ನಿಜವಾದ ವಿಚಾರ ಏನಂದರೆ 16 ಕೇಸ್ಗಳಿದ್ದದ್ದು ನಿಜ ಈ ಹಿಂದೆ, ಆದರೆ 15 ಪ್ರಕರಣದಲ್ಲಿ ಖುಲಾಸೆಯಾಗಿದೆ. ಖುಲಾಸೆ ಅಂತಂದ್ರೇನು? ನಿರಪರಾಧಿ ಅಂತ ಬಿಡುಗಡೆ ಮಾಡಲಾಗಿದೆ. ಯಾವ ಕೇಸ್ನಲ್ಲೂ ಕೂಡ ಶ್ರೀಕಾಂತ್ ಪೂಜಾರಿಗೆ ಶಿಕ್ಷೆಯಾಗಿಲ್ಲ. ಮೊನ್ನೆ ಗೃಹ ಸಚಿವ ಪರಮೇಶ್ವರ್ ಅವರು ಅಪರಾಧಿ ಸ್ಥಾನದಲ್ಲಿದ್ದಾರೆ ಅಂದ್ಬಿಟ್ರಲ್ಲ, ಅಪರಾಧಿ ಅಂತ ಹೇಳಬೇಕಾಗಿದ್ದು ಕೋರ್ಟು, ನೀವಲ್ಲ. ನೋಡ್ತಾ ಇದ್ರೆ ಕರಸೇವಕ ಶ್ರೀಕಾಂತ್ ಪೂಜಾರಿ ಅವರ ಬಂಧನ ಪ್ರಕರಣಕ್ಕೆ ಈಗೊಂದು ಸ್ಫೋಟಕ ಟ್ವಿಸ್ಟ್ ಸಿಕ್ಕಂತೆ ಕಾಣಿಸ್ತಾ ಇದೆ. ರಾಮ ಜನ್ಮಭೂಮಿ ಹೋರಾಟ ಕೇಸ್ ರಿಓಪನ್ ಮಾಡಿರ್ತಕ್ಕಂಥದ್ದೇ ಪ್ರೀ ಪ್ಲಾನ್. ಇದು ಪ್ರೀ ಪ್ಲಾನ್. ಮುಖ್ಯಮಂತ್ರಿಗಳು ಹೇಳ್ದಂಗೆ, ಗೃಹ ಸಚಿವರು ಹೇಳ್ದಂಗೆ ಇದು ಕಾಕತಾಳೀಯ ಅಲ್ಲ. ಇಟ್ಸ್ ಅ ಪ್ರೀ ಪ್ಲಾನ್. ಬೇಕು ಅಂತಲೇ ಮಾಡಿದ್ದಾರೆ. ಶ್ರೀಕಾಂತ್ ಬಂಧನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಹೋಗಿ ರಾಜ್ಯ ಸರ್ಕಾರ ಎಡವಟ್ಟು ಮಾಡಿಕೊಂಡಿದೆ. 92ರ ಕೇಸನ್ನು ಹೊರತುಪಡಿಸಿ ಶ್ರೀಕಾಂತ್ ಮೇಲಿದ್ದ ಎಲ್ಲ ಪ್ರಕರಣ ಖುಲಾಸೆಯಾಗಿದೆ. ಈ ಪ್ರಕರಣದ ಕಂಪ್ಲೇಂಟ್ ಮತ್ತು FIR ಕಾಪಿನೇ ಇಲ್ಲ, ಯಾಕೆಂದರೆ 31 ವರ್ಷ ಆಗೋಗಿದೆ. 16 ಕ್ರಿಮಿನಲ್ ಕೇಸ್ಗಳಲ್ಲಿ ಶ್ರೀಕಾಂತ್ ಮೇಲೆ 1 ಸಕ್ರಿಯ ಕೇಸ್ಗಳು ಮಾತ್ರ ಈಗ ಜೀವಂತವಾಗಿದೆ. ಉಳಿದ 15 ಪ್ರಕರಣಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಶ್ರೀಕಾಂತ್ ಪೂಜಾರಿ ಅವರು ಖುಲಾಸೆಗೊಂಡಿದ್ದಾರೆ. ಆಯಿತು, ಡೀಟೇಲ್ಸ್ ಬೇಕಾ? ನಾವು ಕೊಡ್ತಾ ಹೋಗ್ತೀವಿ. ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ತಾವೀಗ ಕರಸೇವಕ ಶ್ರೀಕಾಂತ್ ಕೇಸ್ ಫೈಲನ್ನು ಗಮನಿಸ್ತಾ ಇದ್ದೀರಾ. ಒಟ್ಟು ಕೇಸ್ಗಳು ಈತನ ಮೇಲೆ ಇದ್ದದ್ದು 16. 16ರಲ್ಲಿ 12 ಖುಲಾಸೆ ಮತ್ತು ಮುಚ್ಚಳಿಕೆಯ ಮೇಲೆ ಬಿಡುಗಡೆಯಾಗಿರೋದು 3 ಕೇಸ್ ಇದೆ. 12 + 3 15 ಆಯಿತು. ಇನ್ನು ಸಕ್ರಿಯ ಕೇಸ್ ಇರೋದೆಷ್ಟು? ಒಂದೇ ಒಂದು. ಇದನ್ನು ಮೊದಲೇ ಕೊಡಲಿಲ್ಲ ಮಾಹಿತಿ, ಮೊದಲೇ ಇದ್ರ ಬಗ್ಗೆ ಏನೂ ಹೇಳಲಿಲ್ಲ. ಸರ್ಕಾರದ ದಿಕ್ತಪ್ಪಿಸಿದ್ರ ಪೊಲೀಸರು ಅಥವಾ ಸರ್ಕಾರನೇ ಬೇಕು ಅಂತ ಹೇಳ್ತಾ ಪರಮೇಶ್ವರ್ ಅವರು, ಸಿದ್ದರಾಮಯ್ಯನವರು ಎಲ್ಲರೂ ಕೂಡ ತಪ್ಪು ಮಾಡಿದವ್ರನ್ನ ಬಿಟ್ಬಿಡ್ಬೇಕಾ? 16 ಕೇಸು. ಆಮೇಲೆ ಇನ್ನೊಂದೇನೋ ಹೇಳಿದ್ರು ಸಿದ್ದರಾಮಯ್ಯನವರು, ಕ್ರಿಮಿನಲ್ ಒಬ್ಬನನ್ನು ಸಮರ್ಥನೆ ಮಾಡಿಕೊಳ್ಳುವಂತಹ ಸ್ಥಿತಿ BJPಗೆ ಬರಬಾರ್ದಾಗಿತ್ತು. ಈಗೇನು ಹೇಳ್ತಾರೆ? 15 ಕೇಸು ಖುಲಾಸೆಯಾಗಿದೆಯಲ್ಲ. ಮೋಸ್ಟ್ಲಿ ಇದಕ್ಕೋಸ್ಕರನೇ ಹುಬ್ಬಳ್ಳಿಯ ಶಹರ ಠಾಣೆ ಪೊಲೀಸ್ ಇನ್ಸ್ಪೆಕ್ಟರ್ನ ಅಮಾನತ್ತು ಮಾಡಬೇಕು ಅಂತ BJPಯವರು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ನೋಡಿ, ಕೇಸ್ ಫೈಲ್ಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ದೊಂಬಿ ಕೇಸ್ 4, ಅದರಲ್ಲಿ 2 ಖುಲಾಸೆ ಆಗಿತ್ತು, 1 ರಾಜಿ ಆಗಿತ್ತು, ಸಕ್ರಿಯ 1. ಅಬಕಾರಿ ಕೇಸ್ 5ಕ್ಕೆ 5 ಖುಲಾಸೆ ಆಗಿಬಿಟ್ಟಿದೆ ಅಬಕಾರಿ ಕೇಸ್ಗಳು. ಇನ್ನು ಮುಂಜಾಗ್ರತಾ ಕೇಸಾಗಿ 4 ಆಗಿತ್ತು, ಮುಚ್ಚಳಿಕೆಯ ಮೇಲೆ 3 ಬಿಡುಗಡೆಯಾಗಿದೆ. ಮುಂಜಾಗ್ರತಾ ಕೇಸ್ 4, ಅಬಕಾರಿ ಕೇಸ್ 5ಕ್ಕೆ 5 ಬಿಡುಗಡೆಯಾಗಿದೆ. ಮುಂಜಾಗ್ರತಾ ಕೇಸ್ 4, 3 ಕೇಸಲ್ಲಿ ಮುಚ್ಚಳಿಕೆಯ ಮೇಲೆ ಬಿಡುಗಡೆ ಮಾಡಲಾಗಿದೆ. ಖುಲಾಸೆ ಕೇಸ್ 1 ಖುಲಾಸೆ ಕೂಡ ಆಗಿದೆ. ಆಮೇಲೆ ಮಟ್ಕಾ ಕೇಸ್ 3 ಇತ್ತು, ದಂಡ ವಿಧಿಸಿ 3ಕ್ಕೆ 3 ಖುಲಾಸೆ ಮಾಡಿದ್ದಾರೆ. ಖುಲಾಸೆ ಅಂದರೆ ಬಿಡುಗಡೆ. ರೌಡಿ ಶೀಟರ್ ಕೇಸ್ 2 ಇತ್ತು. ರೌಡಿ ಶೀಟರ್ ಕೇಸ್ 2ಕ್ಕೆ 2 ಕೂಡ 2013 ಮತ್ತು 2017ರಲ್ಲಿ 2 ಕೇಸ್ ಇತ್ತು. 2 ಕೇಸ್ಗಳು ರೌಡಿ ಶೀಟರ್ ಕ್ಲೋಸ್ ಆಗಿದೆ. ಅವರು ರೌಡಿ ಶೀಟರ್ ಅಲ್ಲ ಇವಾಗ. ಇನ್ನು ಕಮ್ಯುನಲ್ ಗೂಂಡಾ ಅಂತ 1, ಇದು ಕೇಸ್ ಇನ್ನೂ ಚಾಲ್ತಿಯಲ್ಲಿರ್ತಕ್ಕಂಥದ್ದು. ಇದೇ ಇವಾಗ ಸದ್ಯಕ್ಕೆ ಆ್ಯಕ್ಟಿವ್ ಆಗಿರೋದು. ಸಕ್ರಿಯ ಕೇಸ್ 1, ಅದು ದೊಂಬಿ ಕೇಸ್ನಲ್ಲಷ್ಟೇ
ಬಂಧನ ಆಗಿದೆ. ಇದೆಲ್ಲವೂ ಕೂಡ ಪಬ್ಲಿಕ್ ಟಿವಿಗೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಆಗಿ ಶ್ರೀಕಾಂತ್ ಪೂಜಾರಿ ಕೇಸ್ ಫೈಲ್ಸ್. ಇದನ್ನು ರಾಜ್ಯ ಸರ್ಕಾರದವ್ರು ನೋಡಬೇಕು. ಯಾರ್ಯಾರು ಆ ಇನ್ಸ್ಪೆಕ್ಟರ್ನ ಸಮರ್ಥನೆ ಮಾಡ್ಕೊಂಡಿದ್ರೋ ಸಚಿವರುಗಳು, ಅವರೆಲ್ಲರೂ ಕೂಡ ಇದನ್ನು ಗಮನಿಸಬೇಕು. ಯಾರ್ಯಾರೇ ಆಗಲಪ್ಪ, ಅದು ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಬೇಡಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರಾ? ತಪ್ಪು ಮಾಡಿದವ್ರಿಗೆ ಇನ್ಮೇಲೆ ಶಿಕ್ಷೆ ಕೊಡಬಾರ್ದು ಯಾರಿಗೂ ಅಂತ ಚಳುವಳಿ ಮಾಡ್ತಾರ, ಪ್ರತಿಭಟನೆ ಮಾಡ್ತಾರ? ಅವ್ರು ರಾಜಕೀಯಕ್ಕೋಸ್ಕರ ಮಾಡ್ತಾರೆ, ರಾಜಕೀಯಕ್ಕೋಸ್ಕರ ಹೋರಾಟ ಮಾಡ್ತಾರೆ. ದ್ವೇಷದ ರಾಜಕಾರಣ ಮಾಡಲ್ಲ. ನಿನ್ನೆನೂ ಕೂಡ ಮೇಡ್ ಇಟ್ ವೆರಿ ಕ್ಲಿಯರ್, ದ್ವೇಷದ ರಾಜಕಾರಣ ಮಾಡಲ್ಲ. ಅಪರಾಧ ಮಾಡಿದವರು ಮಾತ್ರ ಅವ್ರ ಮೇಲೆ ಕ್ರಮ ತಗೋತೀವಿ ಅಷ್ಟೇ. ಅಪರಾಧ ಮಾಡಿದ್ರೆ ಗೊತ್ತಾಯ್ತಾ? ನಿರಪರಾಧಿಗಳಿಗೆ ಯಾರ ಮೇಲೂ ಕ್ರಮ ತಗೊಳ್ಳಲ್ಲ. ಮತ್ತೆ ಅಂತ್ಯವನ್ ಪರವಾಗಿ ಪ್ರತಿಭಟನೆ ಮಾಡಿದ್ರೆ ಹೇಳಿ, ನೀವೇ ಹೇಳಿ. ಕಾನೂನು ಈ ದೇಶದಲ್ಲಿ ಇರಬಾರ್ದು ಅನ್ನೋದೇನಾದರೂ ಅವ್ರಿಗೆ ಇದ್ದಿದ್ರೆ ಅವ್ರು ಮಾಡಲಿ. ಅವರೆಲ್ಲ ನಾವು ಈ ರಾಜ್ಯದಲ್ಲಿ ಕಾನೂನು ಕಾಪಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅವರು ಕಾನೂನಿನ ಪ್ರಕಾರ ಅವರು ಏನು ಕ್ರಮ ತಗೊಳ್ಬೇಕೋ ಅದನ್ನು ಆ ಪೊಲೀಸ್ನವರು ತಗೊಂಡಿದ್ದಾರೆ. ಅದರಲ್ಲಿ ನಿನ್ನೆ ಕೂಡ ನಾನು ಹೇಳಿದೆ, ಅದು ಟೈಮಿಂಗು ಏನೋ ಅಯೋಧ್ಯ ಇವತ್ತು ಉದ್ಘಾಟನೆ ಆಗ್ತಾಯಿದೆ, ಆ ಸಂದರ್ಭದಲ್ಲಿ ಮಾಡಿದ್ದಾರೆ ಅನ್ನೋದೊಂದು ಬಿಟ್ಟರೆ ಅವರೇನು ಕಾನೂನಿಗೆ ವಿರುದ್ಧವಾಗಿ ಏನು ಕೆಲಸ ಮಾಡಿಲ್ಲಲ್ಲ. ಅದು ಮಾಡಿದರೆ ಆಗ್ಬೋದು. ಆದರೆ ಇವರು ಅನವಶ್ಯಕವಾಗಿ ಇದನ್ನು ಭಾಳ ದೊಡ್ಡ ಪ್ರಮಾಣದ ರಾಜಕೀಯ ಕಾರಣಕ್ಕೋಸ್ಕರ ಮಾಡ್ತಾ ಇರೋದನ್ನು ನಾವು ಹೇಗೆ ಸಹಿಸಬೇಕು? ಅವ್ರು ಮಾಡಲಿ. ಅವ್ರು ಮಾಡಿದರೆ ನಾವೇನು ಮಾಡಬೇಕು ನಾವು ಮಾಡ್ತೀವಿ. ಅವ್ರು ಮಾಡಲಿ, ಅವ್ರು ಮಾಡಲಿ, ನಾವು ಮಾಡ್ತೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಸುನಿಲ್ ಅವರಿಂದ ಪಡಿತಾ ಹೋಗೋಣ. ಸುನಿಲ್, ಈ ಶ್ರೀಕಾಂತ್ ಪೂಜಾರಿ ಮೇಲೆ ಒಟ್ಟು 16 ಕೇಸಸ್ ಇದ್ದಿದ್ದು ನಿಜ. 16ರಲ್ಲಿ 15 ಖುಲಾಸೆಯಾಗಿದೆ, ಒಂದೇ ಒಂದು ಆ್ಯಕ್ಟಿವ್ ಕೇಸ್ ಇದೆ. ಈ ಮಾಹಿತಿಯನ್ನು ಪೊಲೀಸರು ಸರ್ಕಾರಕ್ಕೆ ಸಲ್ಲಿಸುವಲ್ಲಿ ಏನಾದರೂ ಬೇಕು ಅಂತ ಮರೆಮಾಚಿದ್ರಾ, ಅಥವಾ ಸರ್ಕಾರಕ್ಕೆ ಎಲ್ಲ ಮಾಹಿತಿ ಗೊತ್ತಿದ್ದೂ ಕೂಡ 16 ಕೇಸ್ ಇದೆ ಅಂತ ಹೇಳ್ತಾ ಇದ್ರಾ? ಮೇಲ್ನೋಟಕ್ಕೆ ಇದು ತಪ್ಪು, ಯಾರ ತಪ್ಪು ಅಂತ ಅನ್ನಿಸ್ತಾ ಇದೆ? ಅರವಿಂದ, ನಿಜಕ್ಕೂ ಕೂಡ ಪೊಲೀಸರ ಈ ನಡೆ ಮತ್ತು ಸರ್ಕಾರದ ಈ ನಡೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿರುವಂಥದ್ದು. ಕಾರಣ, ಒಬ್ಬ ಆರೋಪಿಯ ಬಗ್ಗೆ ಮಾಹಿತಿಯನ್ನು ನೀಡುವಾಗ ಒಂದು ಕೇಸಿನ ಎಲ್ಲ ಮಾಹಿತಿಯನ್ನು ಸರ್ಕಾರ ಅಥವಾ ಪೊಲೀಸರು ನೀಡಬೇಕಿತ್ತು. ಕೇವಲ ಆತನ ಮೇಲೆ 16 ಕೇಸ್ಗಳಿದ್ದಾವೆ. ಆ ಕೇಸ್ಗಳ ಸ್ಥಿತಿ ಏನಾಗಿದೆ, ಆ ಕೇಸ್ಗಳು ಈಗ ಯಾವ ಪರಿಸ್ಥಿತಿಯಲ್ಲಿದ್ದಾವೆ ಅನ್ನೋದು ಯಾರು ಕೂಡ ಮಾಹಿತಿಯನ್ನು ನೀಡಿರಲಿಲ್ಲ. ಆದರೆ ಪಬ್ಲಿಕ್ ಟಿವಿ ಈಗ ಅದನ್ನು ಮಾಹಿತಿಯನ್ನು ಬಿಚ್ಚಿಟ್ಟಿರುವಂಥದ್ದು 16 ಕೇಸಲ್ಲಿ. ಅಂದರೆ ಒಂದು ಕೇಸ್ ಆ್ಯಕ್ಟಿವ್ ಅಂದರೆ ಅದೇ ಈಗ 92ರ ಕೇಸು. ಇನ್ನು 15 ಕೇಸುಗಳೆಲ್ಲವೂ ಕೂಡ ಆತನ ಬಿಡುಗಡೆಯಾಗಿದೆ, ಅದರಲ್ಲಿ ಆತ ನಿರ್ದೋಷಿ ಅಂತ ಪ್ರೂವ್ ಆಗಿರುವಂಥದ್ದು. ಇಲ್ಲಿ ಒಂದು ಅಂಶ, ಯಾವಾಗ ಈ ಒಂದು ವಿಚಾರ ಮುನ್ನೆಲೆಗೆ ಬಂತೋ, ಇದನ್ನು BJP ಯಾವಾಗ ಬಳಕೆ ಮಾಡಿಕೊಳ್ತೋ ಅದನ್ನು ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಸರ್ಕಾರ ಒಂದು ಬಿಡುಗಡೆಯನ್ನು ಮಾಡಿ ಇದಕ್ಕೆ ಬೇರೆ ರೂಪ ಕೊಡಲು ಹೋಯಿತು. ಅದಲ್ಲೇ ಈಗ ಪೊಲೀಸರು ಸಿಲುಕಿರುವಂಥದ್ದು. ಯಾಕಂದರೆ ದಾಖಲೆಗಳಲ್ಲಿ ಸ್ಪಷ್ಟವಾಗಿದೆ. ಅದನ್ನು ಈಗ ನೋಡ್ತಾ ಹೋದರೆ ಮತ್ತೊಂದು ಅಂಶ ಬೆಳಕಿಗೆ ಬಂದಿದ್ದು, ಈಗ 92ರ ಲಾಂಗ್ ಪೆಂಡಿಂಗ್ ಕೇಸ್ ಅಂತ ಏನು ಕರೆದ್ರು, ಅಂದರೆ ತಲೆ ಮರೆಸ್ಕೊಂಡಿದ್ದಾನಂತೆ. ಆದರೆ ಇಷ್ಟೆಲ್ಲ ಪ್ರಕರಣದಲ್ಲಿ ಸ್ವತಃ ಆರೋಪಿಯೇ ಒಂದು ನ್ಯಾಯಾಲಯಕ್ಕೆ ಹಾಜರಾಗಿದ್ದ, ಜಾಮೀನನ್ನು ಕೂಡ ಪಡೆದಿದ್ದ, ಪೊಲೀಸರು ಈತನ ವಿರುದ್ಧ ಸಾಕ್ಷಿಯನ್ನು ಕೂಡ ಹೇಳಿದರು. ಸೊ ಹಾಗಾದ್ರೆ ಇದು ಲಾಂಗ್ ಪೆಂಡಿಂಗ್ ಕೇಸ್ ಹೇಗಾಯಿತು? ಸೊ ಒಂದಂತರೂ ಅರ್ಥ ಆಗ್ತಾ ಇದೆ, ಇದನ್ನು ಇಂಟೆನ್ಷನಲಿ ಓಪನ್ ಮಾಡಲಾಗ್ತಾ ಇದೆಯಾ ಅಂದರೆ ರಾಮ ಜನ್ಮಭೂಮಿಯ ಸಮಯದಲ್ಲಿ, ಇಡೀ ದೇಶವೇ ರಾಮ ಮಂದಿರವಾಗುವಂಥ ಇಂಥ ಸಮಯದಲ್ಲಿ ಪೊಲೀಸರು ಏನಾದರೂ ಯಾರನ್ನೋ ಮೆಚ್ಚಿಸಲು ಅಥವಾ ಇದು ಇನ್ನೇನೋ ರೀಸನ್ ಇಟ್ಕೊಂಡು ಓಪನ್ ಮಾಡಿದ್ರಾ ಅನ್ನೋದು ಮೇಲಿಂದ ಮೇಲೆ ಎಡವಟ್ ಮಾಡ್ಕೊಳ್ತಾ ಪ್ರೂವ್ ಮಾಡ್ತಾ ಇರುವಂಥದ್ದು ಅರವಿಂದ್. ಸೊ ಅನೇಕ ಅನುಮಾನಗಳು ಈ ಪ್ರಕರಣದಲ್ಲಿ ಕಂಡು ಬರ್ತಾ ಇದೆ. ಈ ಅನುಮಾನಗಳು ಬೇಕು ಅಂತಲೇ ಉದ್ದೇಶಪೂರ್ವಕವಾಗಿ ಹುಟ್ಟಾಕಿರೋದಾ, ಅಥವಾ ಅದೇನೋ ಈಗ ತಾನೇ ಹೇಳಿದ್ರಲ್ಲ ಪರಮೇಶ್ವರ್ ಅವರು ಕಾಕತಾಳೀಯ ಅಂತ, ಅದನ್ನೇ ನಂಬೋದಾ ಗೊತ್ತಾಗ್ತಾ ಇಲ್ಲ. ಅಥವಾ ಇನ್ಸ್ಪೆಕ್ಟರ್ ಸರ್ಕಾರವನ್ನು ಯಾಮಾರಿಸಿದಾರ, ಈ IO ಯಾರಿರ್ತಾರೆ ಇನ್ವೆಸ್ಟಿಗೇಷನ್ ಆಫೀಸರ್, ಅವರು ಯಾಮಾರಿಸಿದಾರ ಅಂತಕ್ಕಂಥ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ.